ಹಾಯ್, ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷಿತಾ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೇನು ಕಾಣಿಸ್ತದೆ ಹೇಳಿ? ತೊಂಡೆಕಾಯಿ ಅಲ್ವಾ? ಸೊ ಯಸ್, ಈ ತೊಂಡೆಕಾಯಿದ್ದು ಒಂದು ಪಲ್ಯ ಮಾಡೋಣ ಅಂತ ತೋರಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಈ ತೊಂಡೆಕಾಯಿ ಪಲ್ಯಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಯಾವ್ದ್ಯಾವುದು ಅಂತಂದರೆ, ಫಸ್ಟಿಗೆ ಅಫ್ಕೋರ್ಸ್ ತೊಂಡೆಕಾಯಿ ಮತ್ತು ಒಂದು ಈರುಳ್ಳಿ, ಓಕೆನಾ? ನೆಕ್ಸ್ಟ್ ಒಂದೆರಡು ಹಸಿಮೆಣಸಿನ್ಕಾಯಿ. ಇದಿಷ್ಟು ಇತ್ತು ಅಂತಂದರೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಕಾಯಿ ತುರಿ, ಓಕೆನಾ? ಇಲ್ಲಿ ನಾನು ಅರ್ಧ ಬಟ್ಲು ತಗೊಂಡಿದ್ದೀನಿ. ಇಷ್ಟು ಬೇಡ, ನಮಗೆ ಒಂದು ಸ್ವಲ್ಪ 1/4 ಕಪ್ ಅಷ್ಟು ಕಾಯಿ ತುರಿ ಇದ್ರೆ ಒಂದೊಳ್ಳೆ ಪಲ್ಯಕ್ಕೆ ಅಥವಾ ಊಟಕ್ಕೆ ಆಗುವಂಥ ಒಂದು ತೊಂಡೆಕಾಯಿ ಪಲ್ಯನ ನಾವು ಮಾಡ್ಕೋಬಹುದು. ಮೊದಲಿಗೆ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ, ತೊಂಡೆಕಾಯಿನ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಯಾಕೆಂದರೆ ಕೆಮಿಕಲ್ ಸ್ಪ್ರೇ, ಅದು ಕೆಮಿಕಲ್ಲು ಅದು ಇದು ಸ್ಪ್ರೇ ಆಗಿರುತ್ತೆ ಅಲ್ವಾ ಬೆಳಿಬೇಕಾದ್ರೆ. ಸೊ ಒಂದು ಸ್ವಲ್ಪ ಹೊತ್ತು, ಯಾವಾಗಲೂ ಒಂದು ಸ್ವಲ್ಪ ಹೊತ್ತು, ಒಂದು ನಾವು ಅಡುಗೆ ಮಾಡ್ಕೊಳ್ಳೋ ಅಥವಾ ಹೆಚ್ಕೊಳ್ಳೋಕ್ಕಿಂತ ಒಂದು 5-10 ನಿಮಿಷದ ಮುಂಚೆ ತೊಂಡೆಕಾಯಿನ ಸ್ವಲ್ಪ ನೀರಲ್ಲಿ ವಾಶ್ ಮಾಡಿ ನೆನೆಯಕ್ಕೆ ಬಿಡಿ. ಅದಾದಮೇಲೆ ಇದನ್ನು ಈಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಇದರಲ್ಲಿರೋ ತೊಂಡೆಕಾಯಿ ನೀರನ್ನು ತೆಕ್ಕೊಂಡು ತೊಂಡೆಕಾಯಿನ ಮೊದಲಿಗೆ ಹೆಚ್ಕೊಳ್ತೀನಿ. ಓಕೆ, ಈಗ ತೊಂಡೆಕಾಯಿನ ಸಣ್ಣಕ್ಕೆ ಹೆಚ್ಕೊಳ್ಳಿ, ಅಥವಾ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಥರ. ನಾನೀಗ ಇದನ್ನು ರೌಂಡಾಗಿ ಹೆಚ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇದು ಹಣ್ಣಾಗಿದೆ. ಈ ಥರ ತುಂಬ ತೀರಾ ಹಣ್ಣಾದರೆ ಹಾಕೊಳ್ಳೋಕೆ ಹೋಗ್ಬಿಡಿ, ಅದಷ್ಟು ಚೆನ್ನಾಗಿರೋದಿಲ್ಲ. ಕಾಯಾಗಿರುತ್ತೆ ಅಲ್ಲ, ಆ ರೀತಿ ಈ ತೊಂಡೆಕಾಯಿಗಳನ್ನು ಹೆಚ್ಕೊಳ್ಳಿ. ಇಲ್ಲಿ ನಾನು ಈಗ ತೊಂಡೆಕಾಯಿಯನ್ನು ಹೆಚ್ಕೊಳ್ತಾ ಇದ್ದೀನಿ. ಫಸ್ಟ್ ಮೊದಲಿಗೆ ಈಗ ತೊಂಡೆಕಾಯಿನ ಹೆಚ್ಕೊಂಡು ನೆಕ್ಸ್ಟ್ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಇದಿಷ್ಟನ್ನು ಹೆಚ್ಕೊಳ್ತೀನಿ, ಓಕೆನಾ? ಓಕೆ, ಈಗ ಬಾಣಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ನೀವು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡಬೇಕು ಅಂತ ಇಲ್ಲ. ನೀವು ಯಾವ್ದು ಯೂಸ್ ಮಾಡ್ತೀರಾ, ಸನ್ಫ್ಲವರ್ ಆಯಿಲ್, ವಾಟ್ ಎವರ್ ನೀವು ಯೂಸ್ ಮಾಡಿ. ಈಗ ಜೀರಿಗೆ ಹಾಕ್ತಾ ಇದ್ದೀನಿ, ಸಾಸಿವೆ, ಓಕೆ, ಸ್ವಲ್ಪ ಉದ್ದಿನಬೇಳೆ ಹಾಕೋಬೋದು. ಬೇಕೇ ಬೇಕು ಅಂತ ಏನು ಮ್ಯಾಂಡೇಟರಿ ಇಲ್ಲ. ಈಗ ಇದನ್ನು ಕಾಯಿಸ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ, ಅರ್ಧ ಚಿಟಿಕೆ,
ಒಂದೆರಡು ಸ್ಪೂನ್ ಹಾಕ್ಕೊಳ್ಳಿ. ಒಂದೂವರೆ ಚಮಚ ಹಾಕಿದ್ರೆ ಸಾಕು. ನೆಕ್ಸ್ಟ್ ನಾನಿಲ್ಲಿ ಹುಳಿಗೆ ನಿಂಬೆಹಣ್ಣಿನ ರಸನಾದರೂ ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನಿದು ಹುಳಿ ಪುಡಿ ಅಂತ, ಇದು ಏನು ಅಂತ ಆಶ್ಚರ್ಯ ಆಗ್ಬೋದು. ಇದು ಏನಂತಂದರೆ ಈ ಕಡೆ ಸೈಡು ಕೆಲವೊಂದು ಸೈಡು ವಾಟೆ ಹುಳಿ ಅಂತ ಒಂದು ಬರುತ್ತೆ ಆಯಿತಾ. ಇದು ಸೇಮು ಹುಣಸೆ ಹಣ್ಣಿನ ಹುಳಿ ರಸನೇ ಕೊಡುತ್ತೆ. ಹುಣಸೆ ಹಣ್ಣನ್ನಾದರೆ ನೆನೆಸ್ಕೋಬೇಕು, ಆಮೇಲೆ ಅದು ನೆಂದು ಆಮೇಲೆ ಅದರಿಂದ ನೀರು ತೆಗೆದು ಹಿಂಡ್ಕೋಬೇಕಲ್ವ. ಅದ್ರ ಬದಲು ಇದು ನೆನೆಸ್ಬೇಕು ಅಂತಿಲ್ಲ. ಇದು ಒಂಥರ ಡ್ರೈ ಫಾರ್ಮಲ್ಲಿ, ಪೌಡರ್ ಫಾರ್ಮಲ್ಲಿ ಇರುತ್ತೆ. ಇದನ್ನು ಡೈರೆಕ್ಟಾಗಿ ಸೇಮ್ ಉಪ್ಪು ಹಾಕ್ಕೊಳ್ತೀವಲ್ವ ನಾವು, ಸೊ ಹಾಗೆ ಉಪ್ಪು ಹಾಕ್ಕೊಳ್ಳೋ ಥರನೇ ಹುಳಿಗೆ ಇದನ್ನು ಹಾಕೋಬೋದು. ಈಗಿನ ತೊಂಡೆಕಾಯಿ ಬೇಯ್ತಾ ಇದೆ ಅಂದರೆ ನಾನಿನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಹೀಗೆ ಬಾಡಿಸ್ಕೊಂಡ್ರೆ ಇದರಲ್ಲಿರೋ ಈರುಳ್ಳಿ ಆಲ್ಮೋಸ್ಟ್ ಬೆಂದಿದೆ. ತೊಂಡೆಕಾಯಿ ಇನ್ನು ಬೇಯಬೇಕು. ಈಗ ಇದಕ್ಕೆ ನೀರು ಹಾಕೊಳ್ಳೋಣ. ಓಕೆನಾ? ಬೇಯೋದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ, ತುಂಬ ಹಾಕೋಬೇಡಿ, ಇಷ್ಟು ಬೇಕಾದಷ್ಟು ನೀರು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಬೇಯುತ್ತೆ. ಸಿಮ್ಮಲ್ಲಿ ಇಟ್ಕೊಳ್ಳಿ. ಬಟ್ ಸ್ವಲ್ಪ ನಮಗೆ ಕೆಲವೊಂದು ಟೈಮು ಫಾಸ್ಟಾಗಿ ಅಡುಗೆ ಆಗಬೇಕಾಗಿರುತ್ತೆ, ಬೇಗ ಬೇಯಬೇಕಾಗಿರುತ್ತೆ. ಸ್ವಲ್ಪ ಒಂದು 1/4 ಗಂಟೆ 20 ನಿಮಿಷದಲ್ಲಿ ಒಂದು ರೆಸಿಪಿ ಮುಗಿಬೇಕಾಗಿರುತ್ತೆ, ಬೇರೆ ಕೆಲ್ಸಕ್ಕೆ ಹೋಗ್ಬೇಕಿರುತ್ತೆ. ಸೊ ಸಿಮ್ಮಲ್ಲಿ ಹಾಕ್ಕೊಂಡು 1 ಗಂಟೆ ನಮಗೆ ಕಾಯಕ್ಕಾಗಲ್ಲ. ಸೊ ನಾನು ಯಾವಾಗಲೂ ಯೂಶ್ವಲಿ ಅಲ್ಲೇ ಇದ್ದು ಬೇಗ ಮುಗಿಯುತ್ತೆ ಈ ಥರ ಎಲ್ಲ ಇತ್ತು ಅಂದಾಗ, ಬೇಗ ಅಡುಗೆ ಮುಗಿಬೇಕು ಅಂದಾಗ ಜೋರಾಗೆ ಇಟ್ಕೊತೀನಿ, ಆಗ ಬೇಗ ಬೇಯುತ್ತೆ. ಸೊ ಈಗ ಇದು ಬೇಯೋದಕ್ಕೆ ಬಿಡೋಣ, ಪ್ಲೇಟನ್ನು ಮುಚ್ಚಿಡೋಣ, ಫುಲ್ ಕವರ್ ಮಾಡಿ ಬಿಚ್ಚಿ. ಸೊ ಈಗ ನೆಕ್ಸ್ಟು ಕಾಯಿ, ಇದು ಬೇಯೋ ಅಷ್ಟೊಳಗೆ ಟೈಮ್ ವೇಸ್ಟ್ ಮಾಡದೆ ಕಾಯನ್ನು ನಾವು ತುರ್ಕೊಳ್ಳೋಣ. ಏನು ಗೊತ್ತಾ, ಯಾವಾಗಲೂ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ನಾವು ಅಡುಗೆ ಮಾಡ್ತಾ ಕೂರ್ತೀವಿ ಅಂದರೆ ಆ್ಯಕ್ಚುಲಿ ಡಿಲೇ ಆಗುತ್ತೆ. ಸೊ ಈಗ ಒಂದು 20 ನಿಮಿಷ ನಮ್ಮ ಅಡುಗೆ ಮೇಲೆ ನಮ್ದು ನಿಗಾ ಇರಬೇಕು. ಇಲ್ಲ ಒಂದು ಅರ್ಧ ಗಂಟೆ ಅಂದಾಗ ಪಟ 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 ಅಂತ ಪ್ರತಿಯೊಂದು ಕೆಲಸನೂ ಆಲ್ಟರ್ನೇಟಿವ್ ಆಗಿ ಮಾಡ್ಕೊಳ್ಳೋಕೆ ಶುರು ಮಾಡಬೇಕು. ಯಾಕಂದರೆ ನಾವೆಲ್ಲ ಕೆಲ್ಸಕ್ಕೆ ಹೋಗ್ತಾ ಇರ್ತೀವಿ, ಕೆಲ್ಸಕ್ಕೆ ಕೂರಬೇಕು, ಅಥವಾ ಏನೋ ಒಂದು ನಮಗೆ ಟೈಮ್ ಕಮ್ಮಿ ಇರುತ್ತೆ. ವಿತಿನ್ 1 ಅವರಲ್ಲಿ ಆಲ್ಮೋಸ್ಟ್ ಮಧ್ಯಾಹ್ನಕ್ಕೆ ಮತ್ತು ರಾತ್ರಿಗೆ ಅಡುಗೆ ಮಾಡ್ಕೋಬೇಕಾಗ ಪರಿಸ್ಥಿತಿ ಆಲ್ಮೋಸ್ಟ್ ಎಲ್ಲರಿಗೂ ಇರುತ್ತೆ, ವರ್ಕಿಂಗ್ ವುಮೆನ್ಸ್ಗೆ. ಸೊ ಈಗ ನೋಡಿ, ಈಗ ಇಲ್ಲಿ ಪಲ್ಯ ರೆಡಿ ಆಗ್ತಾ ಇದೆಯಾ. ಸೊ ಪಲ್ಯಕ್ಕೆ ನಾನು ಎಲ್ಲ ರೆಡಿ ಮಾಡ್ಕೊಳ್ಳೋ ಮುಂಚೆನೇ ಅನ್ನಕ್ಕೆ ಇಟ್ಕೊಂಡ್ಬಿಡ್ಬೇಕು. ಸೊ ನಾನು ಇಲ್ಲಿ ಅನ್ನ ಆಲ್ರೆಡಿ ಆಗಿದೆ ನಂದು. ಈಗ ಈ ತೊಂಡೆಕಾಯಿದು ಬೇಯುತ್ತೆ. ಇಷ್ಟೊತ್ತಿಗೆ ಟೈಮ್ ವೇಸ್ಟ್ ಮಾಡ್ಕೊಳ್ದೆ ಕಾಯಿನ ಅದಕ್ಕೆ ಎಷ್ಟು ನಮಗೆ ಲಾಸ್ಟಿಗೆ ಹಾಕೋದಕ್ಕೆ ಒಂದು ಫ್ಲೇವರಿಂಗ್ ನಮಗೆ ಎಷ್ಟು ಬೇಕೋ ಕಾಯಿನ ಒಂದು ತುರ್ಕೋಬೋದು. ಸೊ ಇದು ಬೇಯೋ ಅಷ್ಟೊತ್ತಿಗೆ ನಾನು ತುರ್ಕೊಳ್ತೀನಿ. ನೋಡೋದಲ್ಲ, ಸ್ವಲ್ಪ ಆಲ್ರೆಡಿ ಈಗಿಷ್ಟು ಬೆಂದಿದೆ, ಇನ್ನೂ ಒಂಚೂರು ಆ್ಯಕ್ಚುಲಿ ಬೇಯಬೇಕು. ಬಟ್ ಅಷ್ಟೊತ್ತಿಗೆ ಇದು ಬೇಯೋ ಅಷ್ಟೊತ್ತಿಗೆ ವಿತಿನ್ ಒಂದು 3 to 4 ಮಿನಿಟ್ಸ್ ಒಳಗಡೆ ಕಾಯಿ ತುರ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದಕ್ಕೇನು ತುಂಬ ಬೇಡ, ನಾವು ಒಂದು ಸಣ್ಣ ಬಟ್ಲಲ್ಲಿ ಫುಲ್ಲು ಅಷ್ಟು ಆ್ಯಕ್ಚುಲಿ ಬೇಡ ಇಲ್ಲ, ಯಾಕಂದರೆ ನಾನು ಮಾಡ್ತಿರೋ ಕ್ವಾಂಟಿಟಿ ಇದೆಯಲ್ಲ ತುಂಬ ಕಮ್ಮಿ ಇದೆ, ಹಾಗಾಗಿ ಇಷ್ಟು ಸಾಕು. ಬಟ್ ಓಕೆ, ನಾನು ಇಲ್ಲಿ ಫುಲ್ ಹಾಕ್ತಾ ಇದ್ದೀನಿ. ಇಷ್ಟಾಗತ್ತೆ ಆ್ಯಕ್ಚುಲಿ, ನಿಜವಾಗ್ಲೂ ಇಲ್ಲ, ಇದು ಕಮ್ಮಿ ಇರೋದ್ರಿಂದ ತೊಂಡೆಕಾಯಿ. ಇದು ನಾನು ಮಾಡಿರೋದು ಇಬ್ಬರಿಗೆ, ಓಕೆನಾ? ಇಬ್ಬರಿಗೆ ಅನ್ನೋದಕ್ಕಿಂತ ಹೆಚ್ಚಾಗಿ 3 ಜನಕ್ಕೆ, ಓಕೆನಾ? ಒಂದು ಹೊತ್ತಿಗೆ 3 ಜನಕ್ಕೆ ಇದು ಸಾಕಾಗತ್ತೆ ಅಲ್ವಾ? ನೋಡಿ, ಇಷ್ಟು ಒಬ್ರಿಗೆ 3 ಜನಕ್ಕೆ ಆ್ಯಕ್ಚುಲಿ ಹೌದು, ಯಾಕಂದರೆ ಈಗ ಮಧ್ಯಾಹ್ನ ಒಂದು ಹೊತ್ತಿಗೆ ನಾನಿದ್ದೀನಿ. ಓಕೆ, 3 ಜನಕ್ಕೆ ಈ ಕ್ವಾಂಟಿಟಿ ಆರಾಮ್ಸೆ ಸಾಕು ಒಂದು ಪಲ್ಯ ಹಾಕ್ಕೊಳಕ್ಕೆ, ಊಟದ ಜೊತೆಗೆ ಆರಾಮ್ಸೆ ಸಾಕು. ನೋಡಿ, ಆಲ್ರೆಡಿ ಇದು ಸ್ವಲ್ಪ ಕಾಯಿ ತುರಿ ಜಾಸ್ತಿ ಆದ ತಕ್ಷಣ ಗಟ್ಟಿ ಆಯಿತು, ಪರವಾಗಿಲ್ಲ, ಓಕೆ. ಕಾಯಿ ತಿಂದರೆ ಒಳ್ಳೇದೇ ಅಲ್ಲ, ನಾರಿನ ಅಂಶ ಇರುತ್ತೆ, ಫ್ಯಾಟ್ ಇರುತ್ತೆ, ಗುಡ್ ಫ್ಯಾಟು. ಸೊ ಹಾಗಾಗಿ ಕಾಯಿ ತುರಿ ಇದೆಲ್ಲ ಹಾಕೋದ್ರಿಂದ ಒಂದು ಸ್ವಲ್ಪ ಎಣ್ಣೆನ ಕಡಿಮೆ ಹಾಕ್ಕೊಂಡ್ರು ಆಗುತ್ತೆ. ಮತ್ತು ಇದು ಹೇಗಿದ್ರು ನೀರಲ್ಲಿ ಜಾಸ್ತಿ ಬೇಯೋದಲ್ವಾ, ಸೊ ಎಣ್ಣೆಯಲ್ಲೇನಂತ ಅಷ್ಟು ಬೇಯೋ ಅವಶ್ಯಕತೆ ಇಲ್ಲ. ಸೊ
ಆಲ್ಮೋಸ್ಟ್ ಹಣ್ಣಾಗಿ ಬೆಂದಿದೆ, ಆದರೆ ಇನ್ನೂ ಒಂದು ಸ್ವಲ್ಪ ಬೇಯಬೇಕು. ನಾನು ಇನ್ನೊಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡ್ತೀನಿ. ಇನ್ನೊಂದು 5 ಮಿನಿಟ್ಸ್, ಓಕೆನಾ? ಇನ್ನು 5 ನಿಮಿಷ ಇದನ್ನು ಬೇಯಕ್ಕೆ ಬಿಟ್ಟರೆ, ಆ್ಯಕ್ಚುಲಿ ಇದು ಆಲ್ರೆಡಿ ರೆಡಿ ಆಗಿದೆ, ಎಲ್ಲದು ಹಾಕಾಗಿದೆ, ಇದು ಪಲ್ಯ ಆಲ್ರೆಡಿ ರೆಡಿ ಆಗಿದೆ. ಇನ್ನೊಂದು 5 ನಿಮಿಷ ಹಾಕಿ 5 ನಿಮಿಷ ತಟ್ಟೆ ಮುಚ್ಚಿ ಇದು ಮಾಡಿ ಸ್ವಲ್ಪ ಈಗ ಸಿಮ್ಮಲ್ಲಿ ಇಟ್ಕೊಳ್ಳೋಣ, ಯಾಕಂದರೆ ಮತ್ತೆ ಅಡಿ ತಳ ಹತ್ತಿಬಿಟ್ರೆ ಕಷ್ಟ, ಸುಡುತ್ತೆ. ಈಗ ಇನ್ನೊಂದು 5 ನಿಮಿಷ ಇದನ್ನು ನಾನು ಬಿಡ್ತೀನಿ. ಬಿಟ್ಟು ಆದಮೇಲೆ ಪಲ್ಯ ರೆಡಿ ಆಗುತ್ತೆ, ಓಕೆನಾ? ನೋಡಿದ್ದೀರಲ್ಲ, ಬೆಂದಿದೆ. ಸೊ ತೊಂಡೆಕಾಯಿ ಪಲ್ಯ ರೆಡಿ. ಈ ಪಲ್ಯನ ಎಲ್ಲದರಲ್ಲೂ ಚಪಾತಿ, ದೋಸೆ, ಅನ್ನ ಸಾಂಬಾರ್ ಜೊತೆಗೆ ಪಲ್ಯದ ಥರ ಪಲ್ಯ ಆಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಇಲ್ಲಿ ಮಾಡಿರೋದು 3 ಜನದಕ್ಕೆ. ಸೊ ನೀವು ನಿಮ್ಮ ಅಳತೆಗೆ ತಕ್ಕಂಗೆ ಎಷ್ಟು ಜನಕ್ಕೆ ನೀವು ಮಾಡ್ತಾ ಇದ್ದೀರಾ, ಎಷ್ಟು ಜನ ತಿಂತಾರೆ ಅನ್ನೋದನ್ನು ನೋಡ್ಕೊಂಡು, ಮತ್ತು ನಿಮಗೆ ಎಷ್ಟು ತರಕಾರಿ ನೀವು ತಿಂತೀರಾ ಅನ್ನೋದ್ರ ಮೇಲೆ ಮಾಡ್ಕೋಬೋದು. ಇದು ತುಂಬ ಸಿಂಪಲ್ ಆ್ಯಂಡ್ ಕ್ವಿಕ್ ರೆಸಿಪಿ ಅಂದರೆ ಒಂದು 20 ಮಿನಿಟ್ಸ್ ಒಳಗಡೆ ಮಾಡ್ಕೋಬೋದು. ಯಾಕಂದರೆ ಈಗ ನಾವು ಯಾವುದೇ ಒಂದು ಈಗ ಏನಾದರೂ ಅಡುಗೆಗೆ ಮಾಡ್ಕೋಬೇಕು ಅಂದರೆ ಅದು ಏನೂ ಮಾಡೋಕ್ಕಿರಲಿಲ್ಲ, ಈಗ ಅನ್ನ ಸಾಂಬಾರು ಏನೂ ಇರಲಿಲ್ಲ ಅಂದರೆ ಡೈರೆಕ್ಟ್ ಈ ಥರ ತೊಂಡೆಕಾಯಿ ಪಲ್ಯ ಮಾಡಿ, ಮೊಸರು ಇತ್ತು ಅಂದರೆ ಅನ್ನ ಮೊಸರು ಜೊತೆ ಇದನ್ನು ಹಚ್ಕೊಂಡು ತಿನ್ಬೋದು. ಇಲ್ಲ ಚಪಾತಿ ನಾವು ತಿಂತೀವಿ ಅಂದರೆ ಚಪಾತಿಗೆ ಪಲ್ಯ ಆಗಿ ಆರಾಮ್ಸೆ ತಿನ್ಬೋದು. ಇದು ತುಂಬ ಮನೆಯಲ್ಲೇ ನಾವು ಕ್ವಿಕ್ಕಾಗಿ ಒಂದು 20 ಮಿನಿಟ್ಸ್ ಟೈಮ್ ಇತ್ತು ಅಂದರೆ ಈ ಕಡೆ ಅನ್ನ ಆಗೋದ್ರಲ್ಲಿ ಅಥವಾ ಒಂದು ಚಪಾತಿ ಬೇಯಿಸ್ಕೊಳ್ಳೋ ಅಷ್ಟೊತ್ತಿಗೆ ಈ ಪಲ್ಯ ಆರಾಮಾಗಿ ರೆಡಿ ಆಗುತ್ತೆ. ಹೋಪ್ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ. ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕೆಲವೊಬ್ಬರಿಗೆ ಯೂಸ್ ಆಗ್ಬೋದು. ಹಾಗೆ ಇನ್ನೇನು ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಅಥವಾ ಇಂಪ್ರೂವ್ ಮಾಡ್ಕೊಬೋದು ಅನ್ನೋದಕ್ಕೆ ಕಮೆಂಟ್ ಮಾಡಿ. ಸೊ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.